ಸುಂದರವಾದ ಕಾಡಿನಲ್ಲಿ ಹಸಿರಾದ ಮರಗಳು ಮತ್ತು ಬಣ್ಣ ಬಣ್ಣದ ಹೂಗಳಿದ್ದವು. ಆ ಕಾಡಿನಲ್ಲಿ ಒಂದು ಹಕ್ಕಿ ವಾಸವಾಗಿತ್ತು. ಆ ಹಕ್ಕಿಯ ರೆಕ್ಕೆಗಳು ಸೂರ್ಯನ ಬಿಸಿಲು ಬಿದ್ದಾಗ ಚಿನ್ನದಂತೆ ಹೊಳೆಯುತ್ತಿದ್ದವು. ದೂರದಿಂದ ನೋಡುವವರಿಗೆ ಅದು ಅಪರೂಪದ ಚಿನ್ನದ ಹಕ್ಕಿ ಎಂದು ಭಾಸವಾಗುತ್ತಿತ್ತು. ಒಬ್ಬ ಆಸೆಬುರುಕ ಮನುಷ್ಯ ಕಾಡಿನ ದಾರಿಯಲ್ಲಿ ಹೋಗುವಾಗ ಆ ಹಕ್ಕಿಯನ್ನು ನೋಡಿದನು. ಹಕ್ಕಿಯ ಮೈ ಹೊಳಪನ್ನು ಕಂಡು ಬೆರಗಾದ ಅವನು, ಅಬ್ಬಾ, ಈ ಹಕ್ಕಿಯ ರೆಕ್ಕೆಗಳು ಶುದ್ಧ ಚಿನ್ನದಂತೆ ಮಿಂಚುತ್ತಿವೆ. ಇದನ್ನು ಮಾರಿದರೆ ನಾನು ರಾತ್ರೋರಾತ್ರಿ ಶ್ರೀಮಂತನಾಗಬಹುದು ಎಂದು ಯೋಚಿಸಿದನು. ಅವನು ಬಹಳ ಕಷ್ಟಪಟ್ಟು ಬಲೆಯನ್ನು ಬೀಸಿ ಹಕ್ಕಿಯನ್ನು ಹಿಡಿದನು. ಮನೆಗೆ ಬಂದನು. ಆಸೆಯಿಂದ ಹಕ್ಕಿಯ ರೆಕ್ಕೆಯನ್ನು ಮುಟ್ಟಿ ನೋಡಿದನು. ಆದರೆ ಹತ್ತಿರದಿಂದ ನೋಡಿದಾಗ ಅವನಿಗೆ ನಿರಾಸೆಯಾಯಿತು. ಆ ಹಕ್ಕಿಯ ಮೈಮೇಲಿರುವುದು ಕೇವಲ ಬಣ್ಣದ ಕೆಸರು ಮತ್ತು ಎಣ್ಣೆಯಂತಹ ಜಿಡ್ಡಿನ ಪದರ. ಆ ಹಕ್ಕಿಯ ಹತ್ತಿರದ ಕೊಳವೊಂದರಲ್ಲಿ ಸ್ನಾನ ಮಾಡಿ ಕೆಸರಿನಲ್ಲಿ ಹೊರಳಾಡಿದ್ದರಿಂದ ಅದರ ಮೇಲೆ ಸೂರ್ಯನ ಕಿರಣದಾಗ ಅದು ಚಿನ್ನದಂತೆ ಹೊಳೆಯುತ್ತಿತ್ತು ಅಷ್ಟೇ. ವಾಸ್ತವದಲ್ಲಿ ಅದು ಸಾಮಾನ್ಯವಾದ ಬೂದು ಬಣ್ಣದ ಹಕ್ಕಿಯಾಗಿತ್ತು. ಅದರ ಹೊರಗಿನ ಹೊಳಪನ್ನು ನೋಡಿ ಅದು ಚಿನ್ನವೆಂದು ನಂಬಿದ ಮನುಷ್ಯ ತನ್ನ ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡಿಕೊಂಡಿದ್ದನು. ಹೊಳೆಯುವುದೆಲ್ಲವೂ ಚಿನ್ನವಲ್ಲ. ಕಥೆಯ ನೀತಿ: ಯಾವುದೇ ವಸ್ತುವಾಗಲಿ ಅಥವಾ ವ್ಯಕ್ತಿಯಾಗಲಿ ಕೇವಲ ಹೊರಗಿನ ರೂಪ ಮತ್ತು ಹೊಳಪನ್ನು ನೋಡಿ ಅವರ ಗುಣವನ್ನು ಅಳೆಯಬಾರದು. ಮೇಲ್ನೋಟಕ್ಕೆ ಆಕರ್ಷವಾಗಿ ಕಾಣುವ ಎಲ್ಲವೂ ಒಳಗಿನಿಂದಲೂ ಅಷ್ಟೇ ಮೌಲ್ಯಯುತವಾಗಿರುವುದಿಲ್ಲ. ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್